ನಿನ್ನ ರಾತ್ರಿಗೆ 8 ಗಂಟೆಗೆ ಬಸವಜ್ಯೋತಿ ಕಾರ್ಯಕ್ರಮಕ್ಕೆ ಭಾಳ ವೈಭವದಿಂದ ಮಾಡಿದೆವು. ತಾವೆಲ್ಲರೂ ಬಂದಿರಿ. ಮೊದಲು ನಿಮಗೆಲ್ಲರಿಗೆ ಧನ್ಯವಾದ. ಈಗ ವಚನ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಕಾರ್ಯದರ್ಶಿಯಾದ ಶಿವರಾಜ್ ಶಾಪುರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಮುಂದೆ ಒದಿಸಬೇಕಂತ ಅವರಿಗೆ ವಿನಂತಿ. ಶಿವರಾಜ್ ಶಾಪುರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಮತ್ತು ಅದೇ ರೀತಿ ಧರ್ಮಗುರು, ವಿಶ್ವಗುರು, ಮಂತ್ರಪುರುಷ, ಶ್ರೀಕುಲೋದ್ಧಾರಕ, ಭಕ್ತಿ ಭಂಡಾರಿ, ಜಗಜ್ಯೋತಿ ಬಸವ ತಂದೆಯನ್ನು ನನ್ನ ಮನದಲ್ಲಿ ನೆನೆಯುತ್ತಾ ಮತ್ತು ಅದೇ ರೀತಿ ಇಂದಿನ ಪ್ರಾರ್ಥನೆಯಲ್ಲಿ ಭಾಗಿಯಾದಂತೆಲ್ಲ ಶರಣ ಬಂಧು ತಾಯಿ ತಂದೆಗಳೇ ನನ್ನ ಅನಂತ ಶರಣಾರ್ಥಿಗಳು. ನಮ್ಮ ಧರ್ಮದಲ್ಲಿ ಏನಂದ್ರೆ ಪ್ರತಿಯೊಬ್ಬರು ಶರಣರೇನಂದ್ರೆ ದಿವಸ ನಾವು ಪರಮಾತ್ಮನಿಗೆ ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕಂತೇಳಿ ಪ್ರತಿಯೊಂದು ವಚನದಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ವಚನ ಏನಂದರೆ ಅಲ್ಲಿ ಅದ್ರ ಬಗ್ಗೆ ಇಂದು ಸಲ ಹೇಳ್ತೀನಿ. ಬೇರೆ ವಚನ ಬಸವಣ್ಣರ ವಚನದ ಮೇಲೆ ಅದ್ರ ಮೊಟ್ಟ ಮೊದಲು ಏನಂದ್ರೆ ಐದಕ್ಕಿ ಮಾರಾಯನವರು ಒಂದು ವಚನದಲ್ಲಿ ಏನು ಹೇಳ್ಯಾರಂದ್ರೆ ಅದೊಂದು ವಚನ ಜನರ ಸ್ವಲ್ಪ ನನಗಿನ್ನೂ ಭಾಳ ದಿವಸ ಆಯಿತು ಒಂದು ಒಳಗೆ ಇದು ಇತ್ತು. ಒಬ್ಬರು ಬೇರೆಯವ್ರು ತಿಳ್ಕೊಂಡಿದ್ದೆ, ನನಗೆ ತಿಳಿದಿಂದ ನಾನು ಹೇಳ್ತೀನಿ. ಯಾಕಂದರೆ ಆ ವಚನದ ಅರ್ಥ ಏನಂದ್ರೆ ಅವರು ಎಂಥ ವಚನ ಅಂದರೆ ಅದಕ್ಕೆ ಥೊಡೆ ಸ್ವಲ್ಪ ಇದಾಗಪ್ಲೆ ಅದ. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವನ್ನಾದಳು ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದಳು ಹಂಗೂ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗೆ ಅಂತ ಹೇಳ್ಯಾರ. ಈ ವಚನ ಕೇಳೋರಿಗೆ ಭಾಳ ಮಂದಿ ಯಾರಾದ್ರೆ ಏನು ಪ್ರಾರ್ಥನೆ ಧ್ಯಾನ ಪೂಜೆ ಮಾಡೋದು ಅವ್ರಿಗೆ ಭಾಳ ಖುಷಿ ಆಗಿಬಿಡ್ತದೆ. ಅರೆ ಅವ್ರು ಶರಣರು ಹೇಳ್ಬಿಟ್ಟಿರೋ ಕಾಯಕದಲ್ಲಿ ಇದ್ದಾಗೇನು ಅವ್ರು ಪೂಜೆ ಪುನಸ್ಕಾರ ಮಾಡಬೇಡ ಅಂತ ಹೇಳೋ ಅಂಬಡಿಗೆ ಮತ್ತೆ ನಮ್ಗೆ ಏನಾಯ್ತು ಅಂದ್ರೆ ಅವ್ರಿಗೆ ಸಂತೋಷ ಆಗಿಬಿಡ್ತದೆ. ಆದರೆ ನನಗೆ ತಿಳಿದಿಂದೇನಂದ್ರೆ ಅದು ಆ ರೀತಿ ಅಲ್ಲದು. ಆ ವಚನದ ಭಾವಾರ್ಥ ಏನಂದ್ರೆ ಪ್ರತಿಯೊಬ್ಬ ಶರಣರು ಏನು ಹೇಳ್ಯಾರಂದ್ರೆ ದಿವಸ ಲಿಂಗ ಪೂಜೆ ಮಾಡಬೇಕು, ಪರಮಾತ್ಮ ಧ್ಯಾನ ಮಾಡಬೇಕು. ಲಾಸ್ಟ್ಗೆ ಸ್ವಲ್ಪ ಉದಾಹರಣೆ ಹೇಳ್ತೀನಿ. ಮರ್ಯಾದೆ ಪೂಜಿಸಿ ನಮ್ಮ ಕೂಡಲ ಸಂಗಮ ದೇವ ತಪ್ಪಲೆ ಕಂಪಲ್ಸರಿ ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಲಿಂಗ ಪೂಜೆ ಮಾಡಬೇಕಂತ ಎಲ್ಲರೂ ಹೇಳಿದ್ದಾರೆ. ಮತ್ತು ಇವ್ರು ಯಾಕೆ ಹಂಗೆ ಹೇಳಿರ್ಬೇಕಂತೇಳಿ ನಾನು ಸ್ವಲ್ಪ ಕನ್ಫ್ಯೂಸ್ದಾಗಿದ್ದೆ. ಆದರೆ ಏನಂದರೆ ಮತ್ತೆ ಇದು ಹೆಂಗೆ ರೀ ಅಂತಂದರೆ ಅವ್ರು ಅಂದ್ರೆ ಇಲ್ಲ ರೀ, ಅದ್ರ ಬಗ್ಗೆ ಏನಂದ್ರೆ ಅದು ಎಲ್ಲರ ಸಲುವಾಗಿ ಅಲ್ಲದು, ಅದು ಎಲ್ಲರಿಗೆ ಸಂಬಂಧಪಟ್ಟಿದ್ದ ಅಲ್ಲದು. ಯಾಕಂದ್ರೆ ನಮಗೂ ನಿಮಗೂ ನಡೆಯಲ್ಲದು. ಅದ್ರ ಉದಾಹರಣೆ ಅರ್ಥ ಏನಂದ್ರೆ ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವನ್ನಾದಳು ಮರೆಯಬೇಕು. ಈಗ ನಾವು ಕಾಯಕ ಅಂದರೆ ನೋಡ್ರಿ, ಏನು 24 ಗಂಟೆ ಅಂತ ಕಾಯಕ ಮಾಡೋಂಗಿಲ್ಲ ಯಾರನ್ನೂ. ದಿವಸಕ್ಕೆ 24 ಗಂಟೆ ಇರ್ತದೆ ಟೈಮ್. 24 ಗಂಟೆ ಏನಾರ ಕಾಯಕ ಮಾಡ್ತೇವೆ? ಮಾಡೋಂಗಿಲ್ಲ. ಎಲ್ಲಿ ಡ್ಯೂಟಿ ಕಂಪ್ನಿದಾಗ ಮಾಡಲಿ, ಎಲ್ಲಿ ಗೌರ್ಮೆಂಟ್ ಜಾಬ್ ಇರಲಿ, ಯಾವ ಜಾಬ್ ಇದ್ರೂ ಏನಿಲ್ಲ 10 ಗಂಟೆ ಡ್ಯೂಟಿ ಮಾಡ್ತಾರೆ ಯಾರಾದ್ರೂ ಭೀ. 24 ಗಂಟೆ ಅಂತ ಮಾಡೋಂಗಿಲ್ಲ. ಆದರೆ ಕಾಯಕದಲ್ಲಿ ನಿರತನಾಡೆ ಗುರು ದರ್ಶನವಾದ ಮರಿಬೇಕಂದ್ರೆ ಇಲ್ಲಿ ಒಂದು ಒಬ್ಬತ್ತು ಡಾಕ್ಟರ್ ಇರ್ತಾನೆ. ಡಾಕ್ಟರ್ ಏನು ಮಾಡ್ತಾ ಇರ್ತಾನಂದ್ರೆ ದವಾಖಾನೆಗೆ ಏನಂದರೆ ಒಂದು ಪೇಷಂಟಿಗೆ ಒಂದು ಯಾವುದು ದೊಡ್ಡ ಆಪ್ರೇಷನ್, ಒಂದು ಹಾರ್ಟ್ ಆಪ್ರೇಷನ್ ಅಂತೇಳಿ ಆಪ್ರೇಷನ್ ಥಿಯೇಟರ್ದಲ್ಲಿ ಆಪ್ರೇಷನ್ ಮಾಡ್ತಾ ಇರ್ತಾನೆ ಡಾಕ್ಟರ್. ಆ ಡಾಕ್ಟರ್ ಆಪ್ರೇಷನ್ ಥಿಯೇಟರ್ದಲ್ಲಿ ಡಾಕ್ಟರ್ ಮಾಡುವ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ ಡಾಕ್ಟ್ರಿಗೆ ದೀಕ್ಷಾ ಕೊಟ್ಟಂಥ ಗುರುಗಳು ಬಂದಿರ್ತಾರೆ. ಅವ್ರ ಗುರುಗಳು ಬಂದಾಗ ಅವರಿಗೆ ಆಪ್ರೇಷನ್ ಥಿಯೇಟರ್ದಲ್ಲಿ ಡಾಕ್ಟರ್ ಇದ್ದಾಗ ಈಗ ಈಚೆಗೆ ಹೊರಗೆ ಇರ್ತಾರಲ್ಲ, ಈಗ ಯಾರು ಸಿಸ್ಟರ್ದೇರು ಅವರೆಲ್ಲ ಇರ್ತಾರೆ. ಅವ್ರೇನು ಮಾಡ್ತಾರೆ, ಒಳಗೆ ಹೋಗಿ ಹೇಳಿರ್ತಾರೆ ಡಾಕ್ಟರ್ ಏನಂತ, ಡಾಕ್ಟರ್ ಸಾಬ್ರೆ ನಿಮ್ಗೆ ದೀಕ್ಷಾ ಕೊಟ್ಟಂಥ ಗುರುಗಳಲ್ಲಿ ಬಂದಾರಂತ, ಹಿಂಗೆ ಮಾತು ಅವರು ನಿಮ್ಗೆ ಕೇಳತ್ತಾರಲ್ಲ ಅಂತ ಅಂದರೆ ಹೇಳ್ತಾರೆ. ಒಳಗೆ ಹೋಗಿ ಹೇಳಿದಾಗ ಡಾಕ್ಟರ್ ಏನು ಮಾಡಬೇಕು? ಇಲ್ಲ ಅದೇ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಒಳಗೆ ಏನಿರ್ತಾರೆ, ಒಂದು
ಪೇಷಂಟ್ನು ಆತನ ಜೀವ ಏನಂದ್ರೆ ಡಾಕ್ಟರ್ ಕೈಯಲ್ಲದ. ಆ ಡಾಕ್ಟರ್ ಕೈಯಲ್ಲಿದ್ದಾಗ ನಮ್ಮ ದೀಕ್ಷಾಗುರುಗಳು ಬಂದಾರ ಅಂತೇಳಿ ಅಲ್ಲಿ ಪೇಷಂಟ್ಗೆ ಅಲ್ಲೇ ಅರ್ಧ ಕಟ್ ಮಾಡಿ ಇದು ಮಾಡಿಂದಿರ್ತದ, ಬಂದು ಗುರುಗಳ ದರ್ಶನ ಮಾಡಬೇಕಾ? ಇಲ್ಲ. ಅಂಥ ಸಂದರ್ಭದಲ್ಲಿ ಏನಂದ್ರೆ ಅವಾಗ ಏನು ಮಾಡ್ಬೇಕಂದ್ರೆ ಗುರುಗಳ ದರ್ಶನ ಮರಿಬೇಕಂತ ಹೇಳಿ ಇದು ಅರ್ಥ. ಕಾಯಕದಲ್ಲಿ ನಿರ್ತನವಾದಲ್ಲಿ ಗುರು ದರ್ಶನವನ್ನಾದರೂ ಮರೆಯಬೇಕು. ಒಳಗಲ್ಲಿ ಏನಂದ್ರೆ ಆಪರೇಷನ್ ಥಿಯೇಟರ್ದಲ್ಲಿ ಆಪರೇಷನ್ ಕಂಪ್ಲೀಟ್ ಆಗಿದ್ಮ್ಯಾಗ ಅವಾಗ ಏನಂದ್ರೆ ಅದ್ರ ನಂತರ ಗುರುಗಳ ದರ್ಶನ ಪಡಿಬೇಕು. ಮಿನಾ ಅಲ್ಲಿ ಆಪರೇಷನ್ ಮಾಡ್ತಾನೆ ಬಂದು ಮೊಟ್ಟ ಮೊದಲು ಅಲ್ಲಿ ಗುರುಗಳ ದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೇಷಂಟ್ ಏನಾಯ್ತಾನೆ ಅಲ್ಲಿ ಇದಾಗಿಬಿಡ್ತದೆ. ಮತ್ತು ಎರಡನೇದು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಸೆಕೆಂಡ್ ಎರಡನೇದು ಲಿಂಗ ಪೂಜೆ ಯಾವಾಗ ಮರಿಬೇಕು? ಅದೇ ಡಾಕ್ಟರ್ ಈಗ ಒಂದು ಉದಾಹರಣೆ, ಈಗ ಒಳಗಿದ್ದಾಗ ಗುರುಗಳು ಬಂದ್ರಾಗ ಗುರು ದರ್ಶನವಾದರೂ ಮರೆಯಬೇಕಂದ್ರೆ ಅದು ಆಯಿತು. ಎರಡನೇದಂದರೆ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಲಿಂಗ ಪೂಜೆ ಯಾವಾಗ ಮರಿಬೇಕು? ಅದೇ ಡಾಕ್ಟರ್ ಅನ್ಕೋರಿ. ಮನ್ಯಾಗ ದಿವಸ ಲಿಂಗ ಪೂಜೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು. ನಾವು ಲಿಂಗ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಒಬ್ಬ ಬೇರೆ ಅಂಥದೇ ಪೇಷಂಟ್ ವ್ಯಕ್ತಿ ಒಬ್ಬ ಭಾಳ ಸೀರಿಯಸ್ ಕೇಸ್ ಅನ್ಕೋ, ಸೀರಿಯಸ್ ಕೇಸ್ ಬಂದಾಗ ಡಾಕ್ಟರ್ಗೆ ಮನೆಗೆ ಪೂಜೆ ಕುಂತಾಗ ಏನಾದರೂ ಮತ್ತೆ ಬಂದು ಹೇಳ್ತಾರೆ, ಡಾಕ್ಟರ್ ಸಾಹೇಬ್ರೆ ಒಂದು ಎಮರ್ಜೆನ್ಸಿ ಕೇಸ್ ಬಂದದು. ಏನಂದರೆ ಎಮರ್ಜೆನ್ಸಿ ಕೇಸ್ ಅಂದರೆ ಭಾಳ ಸೀರಿಯಸ್ ಕೇಸ್ ಅದ ಅಂದಾಗ ಏನು ಮಾಡ್ಬೇಕಂದ್ರೆ ಆಗ ಲಿಂಗ ಪೂಜೆ ಮಾಡ್ತಾ ಇದ್ದಿರ್ಬೇಕಂದ್ರೆ ಆ ಲಿಂಗ ಪೂಜೆ ಸಂಕ್ಷಿಪ್ತವಾಗಿ ಸಣ್ಣದಾಗಿ ಮಾಡಿ ಅಲ್ಲಿಗೆ ಮುಗಿಸಿ ಅವಾಗ ಏನಾದರೆ ಪೇಷಂಟ್ಗಿನ ಒಳಗೆ ಬರಬೇಕು. ಅಲ್ಲಿ ಏನಂದರೆ ಲಿಂಗ ಪೂಜೆಗೆ ಅಲ್ಲಿ ಅವಾಗ ಬಿಡಬೇಕು. ಅಂಥ ಸಂದರ್ಭದಲ್ಲಿ ಇಲ್ಲಿ ಅದೇ ಹೇಳ್ತಾರೆ, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಲಿಂಗ ಪೂಜೆ ಯಾವಾಗ ಮರಿಬೇಕಂದ್ರೆ ಅಲ್ಲಿ ಪೇಷಂಟು ಸೀರಿಯಸ್ ಕೇಸ್ ಬಂದಿರ್ತವೆ. ಇಲ್ಲ ನಾ ಅಂಥ ಕೇಸ್ ಬಂದ್ರೆ ಭೀ ನಾವು ಪೂಜೆ ಮಾಡ್ಕೊಳ್ತೀನಿ, ನಾವು ಪೂಜೆ ಕಂಪ್ಲೀಟ್ ಆಗಿದ್ಮೇಲೆ ಬರ್ತೀನಿ, ಇನ್ನು ಪೂಜೆ ಆಗಬೇಕು, ನಂದು 108 ಜಪ ಮಾಡಬೇಕು, ಇವೆಲ್ಲ ಆದ ನಂತರ ನಾ ಬಂದು ನೋಡ್ತೀನಿ ಅಂದ್ರೆ ಆಯ್ತದ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಆ ರೋಗಿ ಏನಂದ್ರೆ ಅಲ್ಲಿ ಪ್ರಾಣ ಹೋಗ್ಬಿಡ್ತದೆ, ಅದು ತಪ್ಪಾಗಿಬಿಡ್ತದಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಲಿಂಗ ಪೂಜೆಯನ್ನಾದರೂ ಮರಿಬೇಕಂತ ಹೇಳ್ತಾರೆ. ಎರಡನೇದು ಡಾಕ್ಟರ್ ಇದು ಎಲ್ಲರಿಗೂ ವರ್ತಿಸ್ತಾರೆ. ಮತ್ತು ಮೂರನೇದು ಜಂಗಮ ಮುಂದಿದ್ದಳು ಹಂಗೂ ಅರಿಯಬೇಕು. ಮೂರನೇ ದಿನ ಇಲ್ಲಿ ಜಂಗಮ ಅಂದರೆ ಇಲ್ಲಿ ಯಾವುದೋ ಒಂದು ಏಸೋ ವಚನ, ಭಾಳಷ್ಟು ವಚನಗಳೇನಂದ್ರೆ ಸಮಾಜಕ್ಕೂ ಇಲ್ಲಿ ಇದು ಮಾಡ್ತಾರೆ. ಇಲ್ಲಿನೇನಂದ್ರೆ ಜಂಗಮ ಅಂದರೆ ಸಮಾಜ. ಒಂದು ಇಬ್ಬರು ಏನಾದರೂ ಹುಡುಗರು ಓದಿನಾರ ಅಂದ್ರೆ ಒಂದು ಏನಂದ್ರೆ ಒಬ್ಬ ಆಫೀಸರ್ ಬಳಿಕೆ ಇಂಟರ್ವ್ಯೂ ಹೋಗಿರ್ತಾರೆ. ಇಂಟರ್ವ್ಯೂ ಹೋದಾಗ ಏನಂದ್ರೆ ಅಲ್ಲಿ ಏನಾಗ್ತದೆ ಅಂದರೆ ಒಂದು ಇಬ್ಬರು ವ್ಯಕ್ತಿ, ಒಂದು ನಮ್ಮ ಸಮಾಜದ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಏನಂದರೆ ಬೇರೆ ಸಮಾಜದ ವ್ಯಕ್ತಿ. ಈಗ ಯಾವುದು ಭೀ ಈಗ ಹೇಳ್ತಾರಲ್ಲ, ಈಗ ಬೇರೆ ಈಗ ನಮ್ಮ ಸಮಾಜದಾಗ ನಮ್ಮ ಲಿಂಗಾಯತ ಸಮಾಜದಲ್ಲಿ ಇನ್ನೊಬ್ಬರು ಬೇರೆ ಹಿಂಗಾದ್ರೆ ಇದ್ರ ಹೋಗಿರ್ತಾರೆ. ಆದರೆ ಅಲ್ಲಿ ಅಂಥ ಸಂದರ್ಭದಲ್ಲಿ ಏನಂದ್ರೆ ನಾವು ಅಲ್ಲಿ ಇಬ್ಬರಿಗೆ ಏನಂದ್ರೆ ಎಕ್ಸಾಮ್ದಾಗ ಮಾರ್ಕ್ಸ್ ಬಂದಿರ್ತಾವೆ. ಒಬ್ರಿಗೆ ಏನಂದ್ರೆ ನಮ್ಮ ಸಮಾಜದ ವ್ಯಕ್ತಿಗೆ 80 ಮಾರ್ಕ್ ಬಂದಿರ್ತಾವೆ, ಅನ್ಯ ಸಮಾಜದ ವ್ಯಕ್ತಿಗೆ 90 ಮಾರ್ಕ್ ಬಂದಿರ್ತಾವೆ. ಆದರೆ ನಾವು ಅಲ್ಲಿ ಏನಂದರೆ ಅವರು ಇಂಟರ್ವ್ಯೂಗೆ ಹೋದಾಗ ಅವ್ರು ನೋಡ್ತಾರಲ್ಲ, ಎಲ್ಲ ನೋಡಿ ನನ್ನ ತಕ್ಷಣ ಏನು ಮಾಡ್ತಾರಂದ್ರೆ ಅಲ್ಲಿ ಭಾಳಷ್ಟು ಮಂದಿ ಏನಂದ್ರೆ ಈಗ ನಮ್ಮ ಸಮಾಜದ ವ್ಯಕ್ತಿಯನ ನಮ್ಮ ಮನುಷ್ಯನ ಅಂಥೇಳಿ ಅಲ್ಲಿ ಅಂಥ ಸಂದರ್ಭದಲ್ಲಿ ನಮ್ಮ ಮನುಷ್ಯ ನೋಡ್ಬಾರ್ದು, ಅಲ್ಲಿ ಮಾಡಬಾರ್ದು, ತಪ್ಪು. 90 ಮಾರ್ಕ್ ಬಂದವನಿಗೆ ನಮ್ಮ ಮನುಷ್ಯನ ನಮ್ಮ ಸಮಾಜದ ವ್ಯಕ್ತಿಯನ್ನ ಅಂತೇಳಿ 80 ಮಾರ್ಕ್ ಬಂದವರಿಗೆ ಇಂಟರ್ವ್ಯೂದಾಗ ಜಾಬ್ ಕೊಟ್ಟು ಅಂದರೆ ಅದು ತಪ್ಪು. ಅಲ್ಲಿ ಅದು ಅದರ ಅರ್ಥ ಜಂಗಮ ಮುಂದಿದ್ದಳು ಹಂಗೂ ಅರಿಯಬೇಕು. ಅಲ್ಲಿ ಯಾರಿಗಾದ್ರೂ ಮಾರ್ಕ್ಸ್ ಹೆಚ್ಚಿಗೆ ಬರ್ತಾವೋ, ಯಾರಾದ್ರೂ ಇದು ಇರ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಬಿಡ್ಬೇಕು ಇಂಟರ್ವ್ಯೂದಾಗ ಜಾಬ್. ಅದು ನೀತಿ ನಿಜಾಯಿತಿ ಒಂದು ನಮ್ಮ ಇದ್ರ ಬಗ್ಗೆ ಹೇಳೋದು. ಅದಕ್ಕೆ ಈ 5ಕ್ಕೆ ಮಾರಾಯನವರ ಈ ವಚನದಲ್ಲಿ ಆ ರೀತಿ ಹೇಳ್ಯಾರ ಅಂಥೇಳಿ ಒಂದು ಇದ್ರ ಅರ್ಥ. ಮತ್ತು ಪ್ರತಿಯೊಂದು ವಚನಗಳು ಅಂದರೆ ಎಲ್ಲ ಜನರು ನಾವು ಪೂಜೆ ಯಾವಾಗ ಮಾಡಬೇಕು, ಪರಮಾತ್ಮ ಧ್ಯಾನ, ಲಿಂಗ ಪೂಜೆ ಆಗಲಿ, ಧ್ಯಾನ ಆಗಲಿ, ಪ್ರಾರ್ಥನೆ ಆಗಲಿ, ಪ್ರತಿಯೊಂದು ಎಂಥ ಟೈಮ್ನಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು. ಮತ್ತು ಮುಂದೇನಂದರೆ ನಮ್ಮ ಜೀವನದಲ್ಲಿ ನಾವು ಏನಂದ್ರೆ ಯಾವ ಟೈಮ್ನಲ್ಲಿ ಮಾಡಬೇಕು, ಅದು ನಾವು ವಯಸ್ಸಿನಾಗ ಯಾವ ವಯಸ್ಸಿನಾಗ ಮಾಡಬೇಕು, ಅದ್ರ ಬಗ್ಗೆ ಏನಂದರೆ ಅದು ಭೀ ತಿಳಿಸ್ತೀನಿ ನಾನು. ಇನ್ನೊಂದು ಭಾಳ ಚಿನ್ನದಾಗ ಏನಂದ್ರೆ ಇದ್ರಾಗ ಹೇಳ್ಯಾರ ಹೆಂಗಂದ್ರೆ ಒಂದು ಸಣ್ಣದು ಇದ್ರ ಅರ್ಥ ಏನಿಲ್ಲ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ
ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕಂತ ಹೇಳ್ತಾರೆ. ಶರಣರು ಏನು ಹೇಳೋದಂದ್ರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಮತ್ತು ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕಂತ. ಈಗ ಹಿಂದಕ್ಕೆ ನನಗೆ ಗಡಿಗಳಿದ್ದಿಲ್ಲ ಎಲ್ಲರ ಬಲ್ಲಿ. ಆಗ ಏನಾದರೂ ಕೋಳಿ ಇಲ್ಲದ್ರಾಗ ಚಿಕ್ಕಿಗಳು ಚಂದ್ರ ಮೇಲೆ ಹಾಗೆ ಬೆಳಿತೀವಿ. ಚಿಕ್ಕಿಗೆ ಬಂತಂದ್ರೆ ಬೆಳಗಾಗ ಚಿಕ್ಕಿ ಬಂದ ಇನ್ನೊಂದು ಸ್ವಲ್ಪ ತಲೆಯಾಗ ಅರ್ಧ ಗಂಟೆ ಬೆಳಗಾಗ್ತದೆ ಅಂತೀರ. ಆ ನಮ್ಮನ್ನ ಕಂಡುಹಿಡಿತೀರಿ. ಮತ್ತು ಇನ್ನೊಂದಿನ ಹೇಳ್ತಾರೆ ಅಂದರೆ, ಲಾಸ್ಟ್ ಕಾಡು ನವಿಲು ಹೋದ್ರೆ ಕಾಡು ನವಿಲುಗಳು ಭೀ ಬೆಳಗಾಗ ಮುಂದೆ ಹೊಳಿತಾವೆ, ಅವು ಭೀ ನವಿಲು. ಮತ್ತು ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳದ ಮುನ್ನ, ಇದು ಭಾಳ ಇಂಪಾರ್ಟೆಂಟ್ ಅದ ನೋಡಿ. ಇದರಲ್ಲಿ ಹೇಳ್ತಾರೆ ಅಂದರೆ, ಗೋವುಗಳು ಎಲ್ಲ ಅದ್ರ ಬಗ್ಗೆ ಅಂತ ನಾನು ಹೇಳೋದಿಲ್ಲ, ಎಲ್ಲರಿಗೂ ಅರ್ಥ ಆಗಿಬಿಡ್ತದೆ. ಗೋವುಗಳ ಕೊಲ್ಲುವ ಪಾಪಿಗಳ ಧ್ವನಿ ಕಿವಿಯಾಗ ಬೆಳಗುತ್ತಾನೆ ಮೊದಲು ಲಿಂಗ ಪೂಜೆ ಮಾಡ್ಬೇಕಂತ. ಯಾವಾಗ ಮಾಡಬೇಕು ಇಲ್ಲಿ ಅದು ಹೇಳ್ಯಾರ. ಇನ್ನು ಇಂಥವು ಇದು ಉದಾಹರಣೆಗೆ ಒಂದು ಇದು ಹೇಳೀನಿ. ಮತ್ತು ತುಂಬಿ ಮುಟ್ಟಿ ಪುಷ್ಪ ನಿರ್ಮಲವಾಗದ ಮುನ್ನ, ಮತ್ತು ತನ್ನೊಡನೆ ಮಲಗಿದ್ದ ಸತಿಯನ್ನು ಎಬ್ಸಲ್ದಪ್ಲೆ ಏನಂದ್ರೆ ಎದ್ದು ನಾವು ಲಿಂಗ ಪೂಜೆ ಮಾಡ್ಬೇಕಂತ. ಅವ್ರಿಗೆ ಭೀ ಏನಂದ್ರೆ ಒಂದು ಇದು ಕೊಡಬಾರ್ದು. ನಮ್ಮನ್ನು ನಾವೇನಂದ್ರೆ ಎದ್ದು ಏನಂದ್ರೆ ನೀರು ಇಕ್ಕೋಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡ್ಕೋಬೇಕು, ಏನಿದ್ದನ್ನು ತಗೊಂಡು ಇದು ಮಾಡ್ಬೇಕಂತೇಳಿ ಇದು ಇಂಥ ವಚನಗಳು ಏನಂದ್ರೆ ಭಾಳಷ್ಟು ಅವ. ಉದಾಹರಣೆಗೆ ಇನ್ನೊಂದು 3-4 ವಚನಗಳು ನಾವು ಅದ್ರ ಬಗ್ಗೆನೇ ತಿಳಿದೀನಿ ನಾನು. ಯಾಕಂದರೆ ನಾವು ಪೂಜೆ ಯಾವಾಗ ಮಾಡಬೇಕು ಯಾವಾಗಿಲ್ಲ. ಇನ್ನೊಂದು ವಚನ ಅದೇ ರೀತಿ, ಹೊತ್ತಾರೆ ಎದ್ದು ಅಗ್ರವಣೆಯ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ಇದು ಕೂಡ ಬಸವಣ್ಣವರ ವಚನೆ, ಅದು ಭೀ ಬಸವಣ್ಣವರ ವಚನೆ. ಯಾವಾಗ ಹೊತ್ತಾರೆ ಎದ್ದು ಅಗ್ರವಣೆಯ ಪತ್ರೆ ತಂದು ಮುಂಜಾನೆ ಜಲ್ದಿ ಎದ್ದು, ಅದು ಯಾವಾಗ ಅದು ಇನ್ನೊಂದು ವಚನ ಮುಂದೆ ಬರ್ತದೆ. ಅದು ಯಾವ ಟೈಮ್ನಾಗ ಮಾಡ್ಬೇಕೆಂಬುದು ಈ ವಚನದಲ್ಲಿ ಸುಪ್ರಭಾತದಲ್ಲಿ ಎದ್ದು ಬಾವಿಗೆ ಹೋಗಿ ಶುದ್ಧ ಜಲಕವನ್ನು ತಂದು ಬಿಲ್ವಪತ್ರೆ ಪುಷ್ಪಗಳು ಸಂಗ್ರಹಿಸಿ ತಂದು ಹೊತ್ತು ಏರುವ ಮುನ್ನ ಇಷ್ಟಲಿಂಗವನ್ನು ಪೂಜಿಸಬೇಕು. ಹೊತ್ತು ಏರಲ್ಕಿನ ಮುಂದೆ ಏನಂದ್ರೆ ಇಷ್ಟಲಿಂಗ ಪೂಜೆ ಮಾಡ್ಬೇಕಂತ ಹೇಳ್ತಾರೆ ಇದ್ರಾಗ. ಮತ್ತು ಇನ್ನೊಂದು ವಚನದಲ್ಲಿ ಭೀ ಮತ್ತು ಅಂಥ ಟೈಮಲ್ಲಿ ಪೂಜೆ ಮಾಡ್ರೆ ಏನಾಗ್ತದಂದ್ರೆ, ಸುಪ್ರಭಾತ ಸಮಯದಲ್ಲಿ ಲಿಂಗವ ನೆನೆದರೆ ತಪ್ಪುವ ಅಪಮೃತ್ಯು ಕಾಲಕರ್ಮಗಳಯ್ಯ, ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುವುದು, ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ಕೂಟ, ಕೂಡಲ ಸಂಗಮ ದೇವನ ಕೂಟ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ, ಸುಪ್ರಭಾತ ಅಂದ್ರೆ ಯಾವಾಗಂದ್ರೆ ಇಲ್ಲಿ ರಾತ್ರಿ ಏನಂದ್ರೆ 3ರಿಂದ ಮೊಟ್ಟ ಮೊದಲಿನ ಪೂಜೆ ಫಸ್ಟ್ ನಂಬರ್ 1 ಯಾವಾಗಂದ್ರೆ ರಾತ್ರಿ 3ರಿಂದ 6 ಮುಂಜಾನೆ ಬೆಳಗಿನ 6 ತನ ರಾತ್ರಿ ಏನಂದ್ರೆ ಆಗ ಅಲ್ಲಿ ಗಾಂಧಾರಿ ಮಾಂಧಾರಿ ಹೇಳ್ಯಾರ. ಅದು 12 ಹಿಡಿದು 12ರಿಂದ 3 ತನ ಏನಂದ್ರೆ ಆಗ ಏನು ಹೇಳ್ತಾರೆ, ರಾಕ್ಷಸರ ಸಂಚಾರ ಅಂತ ಹೇಳ್ತಾರೆ. ರಾಕ್ಷಸರ ಸಂಚಾರ ಅಂದ್ರೆ ಆಗ ಹೆಂಗಿರ್ತದೆ ಗೊತ್ತಿಲ್ಲ. ರಾತ್ರಿ 12ರಿಂದ 3 ತನ ಕಳ್ಳರು ಕಾಟರು ತಿರ್ಗೋ ಟೈಮ್. ಆ ಟೈಮ್ನಾಗ ಏನಾದ್ರು ಮನುಷ್ಯನು ತಿರುಗಲ್ಲ. ಇನ್ನು ಅದಕ್ಕೆ ಅವ್ರ ಭೂತ ಪೇತ ಪಿಶಾಚವು ತಿರುಗ್ತಾವೆ ಅಂತ ಹೇಳ್ತಾರೆ ಆ ಟೈಮ್ನಾಗೆಲ್ಲ. ರಾತ್ರಿ 3ರಿಂದ 6 ತನ ಹೆಂಗಿರ್ತದಂದ್ರೆ ಆಗ ದೇವತೆಗಳ ಸಂಚಾರ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ, ದೇವತೆಗಳ ಸಂಚಾರ ಅಂದರೆ ಆಗ ಹೆಂಗಿರ್ತದೆ ಸೈಲೆಂಟ್. 3 ಐತಂದ್ರೆ ಕಳ್ಳರು ಏನಂದ್ರೆ ಅವರು ಅಡುಗೆ ಮಾಡೋದು ಅವ್ರು ಏನೇ ಹೋಯ್ತು. ಯಾಕಂದ್ರೆ 3 ಅದು ಪೂಜಾ ಪಾಠ ದೊಡ್ಡ ದೊಡ್ಡ ಮಹಾತ್ಮರು ಯೋಗಿದರು ಇಂಥ ಸನ್ಯಾಸಿರೆಲ್ಲ ಅಂದರೆ ಅವಾಗೆ ಮಾಡ್ತಾರೆ. ಎದ್ದು 3ಕ್ಕೆ ಎದ್ದು ಅವರು ಸ್ನಾನ ಅದು ಮಾಡ್ಕೊಂಡು ಹೂವು ಪತ್ರೆ ಎಲ್ಲ ಬಿಲ್ವಂತ 3ರಿಂದ 5-6 ಒಳಗೆ ಪೂಜೆಗೆ ಹೋಗ್ಬೇಕು. ಅದು ನಂಬರ್ 1 ಪೂಜೆ ಅಂತ. ಅಂಥ ಟೈಮ್ನಾಗ ಏನಂದ್ರೆ ಪೂಜೆ ಮಾಡ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಅದೇ ಹೇಳ್ತಾರೆ, ಹೊತ್ತಾರೆ ಎದ್ದು ಅಗ್ರವಣೆಯ ಪತ್ರೆಯ ತಂದು ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುವ ಅಪಮೃತ್ಯು ಕಾಲಕರ್ಮಗಳ ಅಂತ. ಅಂಥ ಟೈಮ್ದಲ್ಲಿ ಪೂಜೆ ಮಾಡ್ರೆ ಏನಾಗ್ತಂದ್ರೆ ನಮ್ಗೆ ಹೊರಗೇನಂದ್ರೆ ನಾವು ಆ ಕಡೆ ಓಡಾಡ್ತಾ ಇರ್ತೇವೆ. ದಿವಸ ಎಸೋ ನೋಡ್ತಾ ಇರ್ತೇವೆ, ರೋಡ್ ಮೇಲೆ ಏನೇನೋ ಆಗ್ತಾ ಇರ್ತಾವೆ. ಅಲ್ಲಿ ಬಿದ್ದರು ಇಲ್ಲಿ ಬಿದ್ದರು, ಅಲ್ಲಿ ಆಕ್ಸಿಡೆಂಟ್ ಆಯ್ತು ಇಲ್ಲ ಆಯಿತು. ಇಂಥವೇನಂದ್ರೆ ದೊಡ್ಡ ಏನಂದರೆ ಈ ಮೃತ್ಯು ಅಂದ್ರೆ ಸಾಯೋದು ಕೂಡ ದೂರ ಆಗೋದು ಇದು ಅದ 100% ನಿಜ. ಇದು ಏನು ಈ ವಚನದೇನು ಸುಮ್ಮನೆ ಗಾಳಿ ಮೇಲೆ ಹೇಳತ್ತಿಲ್ಲ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ಹೇಳಿದರೆ ತಪ್ಪುವ ಅಪಮೃತ್ಯು ಕಾಲಕರ್ಮಗಳಯ್ಯ. ಅಂಥವೇನಂದ್ರೆ ದೂರ ಆಗ್ಲಿಕ್ಕೆ ಸಾಧ್ಯ ಅದ 100%.
ದೇವ ಪೂಜೆಯ ಮಾಟ ದುರಿತ ಬಂಧನದ ಓಟ ಶಂಭು ನಿಮ್ಮಯ ನೋಟ ಎರೆ ಹಿಂಗದ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬುದು ಜಂಗ ಮಾಡ್ತಾನೆ ಮಾಟ ಕೂಡಲು ಸಂಗಮನೆ ದೇವಾದ ಕೂಟ. ಯಾವಾಗ ನಂಬಿಕೆ ಇರ್ಬೇಕು ಪರಮಾತ್ಮನ ಮೇಲೆ. ಸುಮ್ಮನೆ ಏನೋ ಮಾಡಿದೆವು ಪೂಜೆ ಮಂದಿನೊಳಗೆ ಮಾಡಿದೆವು, ಇದು ಹಿಡ್ದೆವು, ನೀರು ಹಾಕಿದೆವು, ಇವ ದೇಶವು ಮತ್ತೆ ಒಳಗಿದ್ದೆವು ನಡೆದೆವು ಅಂದ್ರೆ ಅಲ್ಲ. ಅದಕ್ಕೆ ಹೇಳ್ತಾರೆ ರಾತ್ರಿ 3 ಯಾಕೆ ಮಾಡ್ಬೇಕಂದ್ರೆ ಅಂಥ ಟೈಮಲ್ಲಿ ಸೈಲೆಂಟ್ ಇರ್ತದೆ, ಏನು ಸಪ್ಪಳಿರಲ್ಲ. ಮನುಷ್ಯ ಏನಂದ್ರೆ ಧ್ಯಾನ ಮಾಡ್ತಾರೆ ಪೂರ ಏಕಾಗ್ರತೆಯಿಂದ. ನಮ್ದು ಏನಂದ್ರೆ ಹೊರಗಿನ ಏನು ಸಪ್ಪಳು ಬರಲ್ಲ, ಮನೆಗೂ ಏನಿರಲ್ಲ. ಹೆಂಗಿರ್ತದೆ ಅಂದರೆ ಪೂಜೆ ಮಾಡ್ತಾಯಿದ್ರೆ ನಮಗೆ ಪೂರ ಏನಂದ್ರೆ ಆ ರೀತಿ ಒಂದು ಮನಸ್ಸೇನಂದ್ರೆ ಆ ಪರಮಾತ್ಮನ ಕಡೆ ನಾವು ಹೋಗಕ್ಕೆ ಸಾಧ್ಯ ಇದೆ ಅಂಥೇಳಿ ಈ ವಚನದಲ್ಲಿ ಕೂಡ ಹೇಳ್ತಾರೆ. ಆದರೆ ಬೆಳಗಿನ ವೇಳೆಯಲ್ಲಿ ಶ್ರೇಷ್ಠ ಸಮಯವೆಂದರೆ ರಾತ್ರಿಯ ಕಡೆಯ ಜಾವ. ಸುಮಾರು ಬೆಳಗಿನ 3ರಿಂದ 5 ಬ್ರಹ್ಮಿ ಮುಹೂರ್ತ ಪೂಜೆ ಸರ್ವಶ್ರೇಷ್ಠ ಎಂದು ಹೇಳಲಾಗುವುದು. 3ರಿಂದ 6 ತನಕ ಬ್ರಹ್ಮ ಮುಹೂರ್ತ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಯಾವ್ದಾರ ಮುಂಜಾನೆ ಟೈಮ್ನಾಗ ಗೃಹ ಪ್ರವೇಶ ಆಗಲಿ ಇಂಥ ಯಾವಾರ ಇದ್ದಿರ್ಬೇಕಂದ್ರೆ ಮುಂಜಾನೆ ಈ ಟೈಮಿಗೆ ಮಾಡಿ ಅಂತೇಳಿ ಹೇಳ್ತಾರೆ. ರಾತ್ರಿ 9ರಿಂದ ಅದು 6ರಿಂದ ಸೆಕೆಂಡ್ ಯಜ್ಞ ಪೂಜೆ ಯಾವಾಗಂದ್ರೆ 6ರಿಂದ 9 ತನಕ ಇರ್ತದೆ ಮುಂಜಾನೆ. ಮತ್ತು ಅದು ಸೆಕೆಂಡ್ ಟೈಮ್, ಅದನ್ನು ಪರವಾಗಿಲ್ಲ. ಅದು ಸೆಕೆಂಡ್ ಟೈಮ್ ಮಾಡೋದು ಮತ್ತು ಯಜ್ಞದು ಅಷ್ಟು ಮುಖ್ಯವಾದಂಥದ್ದು ಇದು ಅಲ್ಲ. ಇನ್ನು 9 ಬಾಗಿನ ಮಾಡ್ತೇವೆ ಮುಂಜಾನೆ, 9ರಿಂದ 12 ತನಕ ಮಾಡ್ತೇವೆ. ಅದು ಅಷ್ಟು ಅದು ಪರಿವರ್ತನೆ ಆಗೋದಿಲ್ಲ, ಅದಕ್ಕೆ ಉಪಯೋಗ ಸಿಗೋದಿಲ್ಲ ಅದಕ್ಕೆ. ಯಾಕಂದರೆ ಫಸ್ಟ್ ಪೂಜೆ ಏನಂದ್ರೆ ರಾತ್ರಿ 3ರಿಂದ 6 ತನಕ ಆ ಟೈಮ್ನಾಗ ಮಾಡ್ರೆ ನಮ್ಗೆ ಭಾಳ ಒಳ್ಳೆಯದು. ಎಂತೆಂಥ ಆಗಲ್ ಕೆಲಸ ಆಯ್ತಾವೆ, ನಮ್ಗೆ ಏನು ಅಪಾಯಗಳು ಜರುಗಂಗಿಲ್ಲ. 6ರಿಂದ 9 ತನಕ ಮಾಡ್ರೆ ಅದು ಸೆಕೆಂಡ್ ಯಜ್ಞದು ಪರವಾಗಿಲ್ಲ. ಅದು ಬಿನ ಅಂದರೆ ಸ್ವಲ್ಪ ಇದು ಇರ್ತಂತೆ. ಇನ್ನು 9 ಬಾದ್ 12 ತನಕ ಮಾಡ್ರಂತೆ ಅದು ಅದಕ್ಕೂ ಬರಲ್ಲ, ಅದು ಉಪಯೋಗ ಅದಕ್ಕೇನು ಫಲಿತ ಸಿಗಂಗಿಲ್ಲ ಅಂತ ಹೇಳ್ತಾರೆ. ರಾತ್ರಿ 3ರಿಂದ ಸಂಚಾರ ರಾಕ್ಷಸ ಸಂಚಾರ ಇರುತ್ತದೆ ರಾತ್ರಿಯಲ್ಲಿ. 3ರಿಂದ 9ವರೆಗೆ ಎಂದು ಹೇಳಲಾಗುವುದು. ಬ್ರಹ್ಮಿ ಮುಹೂರ್ತದಲ್ಲಿ ಮಾಡೋ ಪೂಜೆ ಶ್ರೇಷ್ಠ. 6ರಿಂದ 9ವರೆಗೆ ಮಾಡೋ ಪೂಜೆ ಮಧ್ಯಮ, ಯಜ್ಞ ಪೂಜೆ ಅಂದರೆ ಮಧ್ಯಮ ಅಂತ ಹೇಳ್ತಾರೆ. 9 ನಂತರ ಮಾಡೋ ಪೂಜೆ ಅಷ್ಟೊಂದು ಪರಿಣಾಮಕಾರಿ ಅಲ್ಲ, ಒಂದು ನಿತ್ಯ ಕ್ರಿಯೆ ಎಂದು ಯಾಂತ್ರಿಕವಾಗಿ ಮಾಡಬಹುದು ಅಷ್ಟೇ. ಈಗಾಗಲೇ ತಿಳಿಸುವಂತೆ ಬಾಲ್ಯವು ಜೀವನ ಸುಪ್ರಭಾತ ಈ ವ್ಯವಸ್ಥೆಯಲ್ಲಿ ಪೂಜಾದಿ ಆ ಧಾರ್ಮಿಕ ಕ್ರಿಯೆಗಳನ್ನು ಮಕ್ಕಳಿಗೆ ಕಲಿಸಬೇಕು. ನಾವು ಸಣ್ಣ ಮಕ್ಕಳಿಗೆ ಏನಂದ್ರೆ ನಾವು ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ನೋಡಿ ಮಾಡ್ತಾ ಇರ್ತಾರೆ. ಮತ್ತು ನಾವೇ ಮಾಡಲಿಲ್ಲ ಅಂದ್ರೆ ಅವರೆಲ್ಲಿ ಮಾಡ್ತಾರೆ, ಮುಂದೆ ನಮ್ಮ ಮಕ್ಕಳೇ ಮಾಡ್ತಿಲ್ಲ, ನಮ್ಮ ತಾಯಿ ತಂದಿನೇ ಮಾಡ್ತಿಲ್ಲ, ನಾವೇ ಮಾಡ್ಬೇಕಂತ ಅವರು ಮಾಡೋಂಗಿಲ್ಲ. ಅವ್ರು ಹೆಂಗೆ ಬರ್ತದೆ ಅವ್ರಿಗೆ ಮುಂದೆ ಏನಂದ್ರೆ ಈಗಿನ ದಿನ ನಾವು ಹೇಳ್ಕೊತ ನಾವು ಮಾಡ್ಕೊತ ಅವ್ರು ಹೇಳಬೇಕು. ಹೇಳ್ರೆ ಏನಂದ್ರೆ ಅವ್ರನ್ನೂ ಮಾಡ್ತಾರೆ, ನಮ್ಮ ನೋಡಿ ಮಾಡ್ತಾರೆ. ವೈಜ್ಞಾನಿಕ ತಿಳುವಳಿಕೆ ನೀಡಬೇಕು. ಪೂಜೆ ಅರ್ಥಿಯಿಂದ ಅಂದರೆ ಪೂರ್ವಕವಾಗಿ ನಡೆಯುವ ಆಗಬೇಕು. ಸುಪ್ರಭಾತ ಸಮಯದಲ್ಲಿ ಪ್ರೀತಿ ಭಕ್ತಿಪೂರ್ವಕವಾಗಿ ಪರಮಾತ್ಮನನ್ನು ನೆನೆದರೆ ಬದುಕಿನಲ್ಲಿ ಒದಗಬಹುದಾದ ಅವುಗಳನ್ನು ಗಂಡಾಂತರಗಳು ತಪ್ಪುತ್ತವೆ. ಎಂಥ ಗಂಡಾಂತರ ದೂರ ಇರ್ತಾವೆ ಅಂತ ಇಲ್ಲಿ ಹೇಳ್ತಾರೆ. ಕಾಲ ಎಂದರೆ ಭಕ್ತ ಮಾರ್ಕಂಡೇಯ ಅಕಾಲಿಕ ಮೃತ್ಯುವಿನ ಗಂಡಾಂತರವನ್ನು ಗೆದ್ದದ. ಈ ನೋಡಿ ಭಕ್ತ ಮಾರ್ಕಂಡೇಯನ ಬಗ್ಗೆ ಹೇಳ್ತಾ ಇರ್ತಾರೆ. ಆತಗ ಫಲನ ದಿನ ಸಾವುನಿಂದ ಅಂತ ಹೇಳಿಬಿಟ್ಟಿನ ತಕ್ಷಣ ಏನು ಮಾಡ್ತಾನಂತ ಹಿಡ್ಕೊಂಡು ಪರಮಾತ್ಮನೋಗಿ ಲಿಂಗ ಹಿಡ್ಕೊಂಡೇನಂದರೆ ಒಂದು ಭಕ್ತಿನಿಂದ ಹೀಗೆ ಮಂದಿನೊಳಕ್ಕಲ್ಲ ಲಿಂಗ ತಿಳ್ಕೊಂಡು ಬಿಡ್ಲಾಕ ತಯಾರಿಲ್ಲ ಅಂಥದ್ದಂದ್ರೆ ಸಾವೇನಂದ್ರೆ ಅವರು ಅಂದರೆ ದೂರ ಮಾಡಿಕೊಟ್ರು ಅಂತೇಳಿ ಉದಾಹರಣೆ ಕೊಟ್ಟರಲ್ಲಿ. ಭಕ್ತ ಮಾರ್ಕಂಡ ಉದಾಹರಣೆ ನಿಜವಾಗಿ ಭೀ ಕರೆಕ್ಟೇ ಅದು. ಭಕ್ತ ಮಾರ್ಕಂಡೇಯ ಸಾವೇನಂದ್ರೆ ದೂರ ಮಾಡ್ಕೊಂಡ ಒಂದು ಇದರಿಂದ. ಮತ್ತು ಇನ್ನೊಂದೇನೆಂದರೆ ಇನ್ನೊಬ್ಬರು ಯಾರಂದ್ರೆ ಭಕ್ತ ಮಾರ್ಕಂಡ ಗಂಟ ಅಂದರೆ ಗೆದ್ದದ. ಆದಿಶಂಕರಾಚಾರ್ಯರು ಬಾಲಕರಿದ್ದಾಗ ಮೊಸಳೆಯ ಬಾಯಿಯಿಂದ ಪಾರಾದರು. ಅವ್ರು ಭೀ ನೋಡಿ, ಅವ್ರು ಭೀ ಮೊಸಳೆ ಬಾಯಿನಿಂದ ಶಂಕರಾಚಾರ್ಯರು ಏನಂದ್ರೆ ಅವ್ರು ಭೀ ಮೃತ್ಯು ಏನಂದ್ರೆ ಇದು ಆಗೋದು ಮೊಸಳೆ ಬಾಯಿನಿಂದ ಅವರು ಬಚಾಚಾರಂತ. ಅಂಥವ್ರು ಬಚಾಚಾರ ನಿಮಗೆ ನಮ್ಮ ಹತ್ತರಿಗೆ ನಾವು ಏನಂದ್ರೆ ಭಕ್ತಿಯಿಂದ ಧ್ಯಾನ ಮಾಡಿದ್ರೆ 100% ಎಲ್ಲ ಯಶಸ್ವಿ ಆಗ್ತಾವೆ. ಮುಂಜಾನೆ ನಾವು ಎಲ್ಲಿಗೂ ಯಾವ್ರಿಗೂ ಹೋಗಲಿ ಏನು ಕೆಲಸ ಮಾಡಲಿ ಅಂತ ಇದು ಆಯ್ತು ಅಂಥೇಳಿ ಈ ವಚನದಲ್ಲಿ ಏನಂದ್ರೆ ತಿಳಿಸಿದ್ದಾರೆ ಬಸವಣ್ಣನವರು. ಮತ್ತೇನಂತಾರೆ ಅಂದ್ರೆ ಈ ಜನ್ಮದಲ್ಲಿ ಗಂಟಾಂತರಗಳು ಒದಗುತ್ತವೆ. ಕಣ್ಣಿಗೆ ಕಣ್ಣು ಕಾಲಿಗೆ ಕಾಲು ಬಿದ್ದಂತೆ ಬೆಳೆಯುವ ಉಣ್ಣಲೇಬೇಕು ಎಂಬ ಸಿದ್ಧಾಂತದ ಮೇಲೆ ಇದು ನಿಂತಿದೆ. ನಿಜವಾದ ಶ್ರದ್ಧೆಯಿಂದ ಪೂಜೆ ಮಾಡುತ್ತಾ ಹೋದಾಗ ಆ ಕರ್ಮಗಳು ಒತ್ತಡ ಕಡಿಮೆಯಾಗುತ್ತದೆ. ಹೀಗಾಗಿ ದೇವ ಪೂಜೆ ಮಾಡೋದ್ರಿಂದ ದುರಿತ ಬಂಧನ ಓಟವಾಗುತ್ತದೆ. ಕೇವಲ ಕರ್ಮ ನಿವಾರಣೆಗಾಗಿ ಮಾತ್ರ ಇಷ್ಟಲಿಂಗ ಪೂಜೆಯನ್ನು ಮಾಡೋದು
ಅಲ್ಪಕಾಂಕ್ಷೆಯಾಗದು. ಇದರ ಗುರಿ ದಿವ್ಯಾನುಭವಗಳನ್ನು ಪಡೆಯುವುದು. ಅದಕ್ಕಾಗಿದೆ ತ್ರಾಕಟ ಯೋಗ ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಬೇಟ ದೃಷ್ಟಿಯಲ್ಲಿ ಮೂಲಕ ಏಕಾಗ್ರತೆ ಸಾಧಿಸಿ ಲಿಂಗಾಂಗ ಸಾಮರಸ್ಯವನ್ನು ಹೊಂದುವುದೇ ಲಿಂಗಾರ್ಚನೆ ಗುರಿ ಅಂತ ಹೇಳ್ತಾರೆ. ಬೆಳಗಿನ ಪೂಜೆ ಮುಗಿಯುತ್ತಲೇ ಇಡೀ ದಿನ ದೇವನನ್ನು ಮರೆಯುವುದೇ ಮತ್ತು ಲಿಂಗ ಪೂಜೆ ಆಗೋದು ಮತ್ತೆ ಬಿಡಬೇಕಂತ ಪರಮಾತ್ಮೆಗೆ ಇಲ್ಲ, ಮತ್ತೆ ಮುಗಿದಿಲ್ಲ. ನಾವು ಯಾವ ಕಾರ್ಯಕ್ರಮ ಮಾಡಲಿ, ಯಾವುದೇ ಮಾಡಲಿ, ಒಂದು ಅಂಥ ಸಂದರ್ಭದಲ್ಲಿ ಬಂದರೆ ಫಸ್ಟು ಪರಮಾತ್ಮನಿಗೆ ದಾನ ಮಾಡಬೇಕು. ಇಲ್ಲ, ಹೊರಗಿನ ಮನಸ್ಸು ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಒಳಗಿನ ಮನಸ್ಸು ಪರಮಾತ್ಮನ ಸನ್ನಿಹಿತನಾಗಿ ಪರಮಾತ್ಮ ಒಳಗೆ ಧ್ಯಾನ ಮಾಡ್ಕೊಂಡು ಯಾವ ಕಾಯಕ್ಕಾಗಲಿ ಯಾವುದೋ ಒಂದು ಇದು ಮಾಡಿದ್ವಿ ಫಸ್ಟ್ ಏನಂದರೆ ಅವ್ರದ್ದೊಂದು ನೆನಪಿನಲ್ಲಿ ಮಾಡಬೇಕಂತ ಸಂಬಂಧ ಉಳಿಸಬೇಕು. ದೇವನಿಗೆ ಶರಣಾಗಿರಬೇಕು. ದೇವನು ಸದಾ ನಮ್ಮ ಒಡನೆ ಇದ್ದಾನೆ. ಹಾವು ಕಿಚ್ಚು ಹುಟ್ಟಿದ ಶಿವನೆಂತ ಎತ್ತು ತಾಯಿಯ ಮಗನ ಬೆಂಬತ್ತಿ ಒಪ್ಪಂತೆ ಇಪ್ಪಂತೆ ದೇವನು ತನ್ನ ರಕ್ಷಕಾಗಿ ಇರುವನು ಎಂದು ನಂಬಬೇಕು. ಯಾವಾಗಲೂ ನಮ್ಮ ಪರಮಾತ್ಮ ನಮ್ಮ ಹಿಂದಿದ್ದಾನೆ ಅಂತ ಹೇಳಿ, ಯಾಕಂದರೆ ಹಿಂದೆ ಇರ್ತಾನಲ್ಲ, ನಾವು ಲಿಂಗಾಯ ನಂಬಲ್ಲಿ ಯಜಮಾಲಿದ್ಮೇಲೆ ಪರಮಾತ್ಮ ನಂಬಲ್ಲೇ ಇರ್ತಾನೆ. ಅಂಥ ನಂಬಿಕೆ ನಮ್ಮಲ್ಲಿ ಒಳಗಿರ್ಬೇಕು. ನಂಬಲ್ಲಿ ನಾವು ಯಾಕೆ ನಮ್ಮ ಪರಮಾತ್ಮ ನಮ್ಮ ಹಿಂದಿದ್ದಾನೆ, ನಾವು ಎಲ್ಲದರಲ್ಲಿ ನಾವು ವಿಜಯ ಸಾಧಿಸ್ತೇವೆ ಅಂತೇಳಿ ಅಂಥ ಧೈರ್ಯ ಇರಬೇಕು. ನಾವು ಯಾವುದೇ ಅಂಜಿಕೆ ಹಿಡಿದೇವು ಮುಂದಕ್ಕೆ ಹೋದೇವಲ್ಲ, ಅದು ಇದನ್ನೇ ಅಂಜಬಾರ್ದು ಮನುಷ್ಯ. ಪ್ರತಿಯೊಂದರಲ್ಲಿ ಏನಂದರೆ ಧೈರ್ಯದಿಂದ ಮುಂದೆ ಹೋಗಿ ಒಂದು ಭಕ್ತಿಯಿಂದ ಇದು ಮಾಡಬೇಕಂತೇಳಿ ಇದ್ರ ವಚನದಲ್ಲಿ ಈ ಅರ್ಥ. ಇನ್ನೊಂದೇನಂದರೆ ಮತ್ತೆ ಹೇಳ್ತಾರೆ, ನಮ್ಮದು ವಯಸ್ಸಿನಲ್ಲಿ ಇವು ಪೂಜೆ ಮಾಡ್ಬೇಕಂತಂತೆ ಹೇಳಿದೆ. ಯಾವ ಟೈಮ್ನಾಗ ಏನೇನು ಮಾಡ್ಬೇಕಂಬೋದು ತಿಳಿಸಿದ್ದೀನಿ. ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವ ಟೈಮ್ನಲ್ಲಿ ಮಾಡ್ಬೇಕಂತ ಅದನ್ನು ಬೇಕಲ್ಲ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕಾಲು ಹಿಡಿಯದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದು ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲ ಸಂಗಮ ದೇವನಂತ ಹೇಳ್ತಾರೆ. ಮತ್ತು ನಾವು ನಮ್ಮ ಜೀವನದಾಗ ಈಗ ಬೆಳಗಿನ ಜಾವದಾಗ ಲಿಂಗ ಪೂಜೆ ಮಾಡಬೇಕು ಅವೆಲ್ಲ ಹೇಳಿಬಿಟ್ಟೇವೆ. ಮಾಡ್ರೆ ಯಾವ ರೀತಿ ನಮ್ಗೆ ಫಲಿತಗಳು ಇರ್ತಾವೆ, ಲಾಭ ಇರ್ತಾವೆ, ಅದ್ರ ಬಗ್ಗೆ ತಿಳ್ಕೊಂಡಿವಿ. ಆದರೆ ಈಗ ಮತ್ತು ನಾವು ನಮ್ಮ ಜೀವನದಾಗ ಭೀ ನಾವು ಯಾವ ಟೈಮ್ನಾಗ ಮಾಡಬೇಕು, ಈಗೆಲ್ಲ ಆಗಿರ್ಬೇಕು, ಈಗ ಪೂರ ಮುದುಕರಾಗಿರ್ಬೇಕು ಮಾಡ್ರೆ ಏನಾದ್ರು ಫಲಿತ ಸಿಗ್ತದೇನೂ ಇಲ್ಲ. ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಈ ವಚನದಲ್ಲಿ ಏನಂತ ನೋಡ್ರಿ. ಈ ವಚನವನ್ನು ಓದಿದರೆ ಸುಲಭವಾಗಿ ಅರ್ಥವಾಗದಂತೆ ಅನಿಸುತ್ತದೆ. ಒಳಾರ್ಥವನ್ನು ಗಮನಿಸಿದಾಗ ಬಸವಣ್ಣನವರು ಈ ವಚನದಲ್ಲಿ ಮುಪ್ಪಿನ ಅವಸ್ಥೆಯ ದಾರುಣ ಸ್ಥಿತಿಯನ್ನು ಚಿತ್ರಣವನ್ನು ಕೊಟ್ಟಿದ್ದಾರೆ. ಕೆನ್ನೆಯ ಮೇಲೆ ನೆರೆ ಕೂದಲು, ಹಲ್ಲು ಉದುರಿ, ಮುಖವು ಕಳೆದಂತೆ. ಈಗ ಏನಾಯ್ತದ, ಈಗ ಮನುಷ್ಯಾಗ ಒಂದು ವಯಸ್ಸಾಗ್ತಾ ಇದ್ದಾಗ ಏನಾಯ್ತಂದ್ರೆ ನೆತ್ತಾಗ ಕೂದಲು ಬೆಳ್ಳಗಾಗ್ತಾ ಇರ್ತಾವ, ಕಣ್ಣು ನಜರ್ ಕಮ್ಮಾಗಿರ್ತದ, ಇಲ್ಲಿ ತೊಗಲು ಮತ್ತು ಚರ್ಮ ಏನಂದ್ರೆ ಮುಡುತು ಬರ್ತಾ ಇರ್ತದೆ, ಶರೀರವೆಲ್ಲ ಬಾಡಿ ಎಲುವಿನ ಗೂಡಾಗ್ತದೆ. ಈಗ ನೋಡ್ರಿ, ಜವಾನದಾಗ ಹೆಂಗಿರ್ತಾವ ಎಲ್ಲ ತಂದ್ರಿಸ್ತು. ಒಳಗೆ ರಕ್ತ ಇದ್ದಾಗ ಏನಂದ್ರೆ ಭಾಳ ಇರ್ತದೆ. ವಯಸ್ಸಾಯ್ತು ಅನ್ಕೋರಿ, ಮನುಷ್ಯನ ತೊಗಲ್ಬೇನಂದ್ರೆ ಜೋಗ ಬೀಳ್ತಾ ಇರ್ತದೆ. ಈಗ ಭಾಳ 80-90 ವಯಸ್ಸಾಗಿ ನೋಡಿ ಹೆಂಗಿರ್ತದೆ ಅವರು. ಈಗ ಆ ರೀತಿ ಅದಕ್ಕೆ ಕೆನ್ನೆಯ ಕಾಲ ಮೇಲೆ ಕೈ ನೂರದ ಏಳಲಾಗದ ಕೋಲು ಹಿಡಿಯೋದ ಮುನ್ನ ಏನೋ ಸಣ್ಣ ಇದ್ದಾಗಲೇ ಏನೋ ಮಾಡ್ಬೇಕಂತ. ಸಣ್ಣ ವಯಸ್ಸಿನಿದ್ದೆಲ್ಲ ಈಗ ಏನಂದರೆ ನಾವು ಏನೋ ಇದಕ್ಕೆಲ್ಲ ಹೇಳನೆಲ್ಲ ಮಕ್ಕಳಿಗೆ ಕಲಿಸ್ಬೇಕಂತೇಳಿ ಸುಪ್ರಭಾತ ಅಂದರೆ ಅದೇ ರೀತಿ ಸಣ್ಣ ಮಕ್ಕಳಿದ್ದಾಗ. ಮತ್ತು ಯೌವನ ಅಂದರೆ ಮಧ್ಯಮ, ಎರಡನೇದು. ಮೂರನೇದೇನಂದ್ರೆ ಮೂರನೇದು ಲಿಂಗ ಪೂಜೆ ಮಾಡಿದ್ರೆ ಯಾವ ರೀತಿ ಅದ್ರ ಉಪಯೋಗ ಇಲ್ಲನೋ, ಫಸ್ಟ್ ಪೂಜೆ ಯಾವಾಗ ಅಂದರೆ ಮಕ್ಕಳಿದ್ದಾಗ ಹಿಡಿದು ನಾವು ಲಿಂಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಆವಾಗಿನ ಜೊತೆಗೆ ಮಾಡಿದವನು ಬರೀ ಮುಂದೇನಂದ್ರೆ ಇರ್ತಾ ನಮಗೆ ಭಾಳ ಉಪಯೋಗ ಫಲಿತ ಆಯ್ತು. ಮತ್ತು ಎರಡನೇದೇನಂದ್ರೆ ಸೆಕೆಂಡು ಯೌವನ ಅಂದ್ರೆ 20 ವರ್ಷ ಆಗಿದ್ಮೇಕೇನಂದ್ರೆ 20-25 ದಾಟಿದೆ ಅಂದ್ರೆ ಆಗ ಜವಾನ ಹೆಂಗಿರ್ತೇವಾಗ ನಮ್ಗೆ ಯಾರನ್ನೂ ಕಣ್ಣಾಗ ಕಾಣಿಸಂಗಿಲ್ಲ. ನಮ್ಮಲ್ಲಿ ತಾಕತ್ ಭಾಳ ಇರ್ತದೆ, ರಕ್ತ ಭಾಳ ಇರ್ತವೆ. ಏನಂದ್ರೆ ಯಾರು ಹುರ್ರ ಅಂತೇವೆ ನಾವು ಜಗಳಕ್ಕಂದ್ರೆ ಭೀ ಪ್ರತಿಯೊಂದಕ್ಕೆ. ಯಾಕಂದ್ರೆ ಹಂಗೆ ಇರ್ತದೆ ಜವಾನಿ ಹಂಗಿರ್ತದೆ. ಆಗ ಒಂದು ದೇವರದು ನೆಂಬರಲ್ಲ, ದಿಡ್ಡು ನೆಂಬರಲ್ಲ, ಯಾರೋ ದೊಡ್ಡ ಮನುಷ್ಯರಲ್ಲ, ಅವರು ಮಾತು ಎದುರು ಬಂದಾರೆ ಅಂತೇಳಿ ಅವ್ರಿಗೆ ಒಂದು ಮರ್ಯಾದೆ ಕೊಡೋಂಗಿಲ್ಲ. ಆ ರೀತಿ ಇರ್ತದೆ ಜವಾನಿದಾಗ. ಏನಂದ್ರೆ ಅದು ಕೆಲ್ಸಕ್ಕೆ ಬರೋಂಗಿಲ್ಲ ಜನ. ಎಂಥ ಇದು ಮನುಷ್ಯ ಹೆಂಗಿರ್ಬೇಕಂದ್ರೆ ಆ ಜವಾನಿ ಇರ್ತದೆ, ಹಂಗೆ ಇರ್ತದೆ, ಇರೋಂಗಿಲ್ಲ. ಒಂದಿನ ಮತ್ತೆ ನಾವು ಫಸ್ಟ್ ಕೂಸಿದ್ದಾಗ ಯಾವ ರೀತಿ ಆಯ್ತೇವೆ ಮತ್ತು ಅದೇ ರೀತಿ ಬರ್ತೇವೆ. ಕೂಸಿದ್ದಾಗ ನಾವು ಬೇಕು, ಅದಕ್ಕೆ ಅಧ್ವಾನ ಆಗಿಬಿಡ್ತೇವೆ ನಾವು ಲಾಸ್ಟ್ ವಯಸ್ಸಾಗಿನ ನಂತರ. ಆವಾಗ
ಆ ಪರಿಸ್ಥಿತಿಯಲ್ಲಿ ಹಂಗಿರ್ತದೆ. ಅದ್ರ ಸಲುವಾಗಿ ಏನಂದ್ರೆ ಹಂಗಿರ್ಬೇಕಂದ್ರೆ ಇಲ್ಲಿ ವಚನ ಹೇಳ್ತಾರೆ, ಕಾಲ ಮೇಲೆ ಕೈ ನೂರದ ಏಳಲಾಗದ ಕೋಲು ಹಿಡಿಯದ ನಡೆಯಲಾಗದು, ಮುಂದೆ ಬೇರೆಯವರ ಸಹಾಯವನ್ನು ಬಯಸುವ ಸ್ಥಿತಿ ಬರುವ ಮುನ್ನ ಮತ್ತೇನು ಮಾಡ್ತೇವೆ, ಕೈಲಾಗಲ್ಲ ನಮಗೆ ಕುಂತೇವೆ ಅಂದ್ರೆ ಹೇಳಕ್ಕೂ ಬರಲ್ಲ, ಮತ್ತೊಬ್ಬರು ಕೈ ಹಿಡ್ದು ನಾವು ಕೈ ಹಿಡ್ಕೊಪ್ಪ ನಾ ಹೇಳ್ತೀನಿ ಮ್ಯಾಕ್ ಅಂತೇವೆ. ಈಗ ಹೇಳಕ್ ಬರ್ತದೆ, ಈಗ ನಮಗೆ ಆಗ್ತದೆ. ಈಗ ನಾವು ಈಗ ಹೇಳಾಗ ಕುಂತೆ ಊಟ ಮಾಡಿದೆ ಅಂದ್ರೆ ಕೈ ಈಗ ನೆಲಕ್ಕೆ ಊರ ಹೇಳ್ತೇವೆ, ಈಗ ನೆಲಕ್ಕೆ ಊರತ್ತಿದ್ದೆವು, ಇನ್ನೊಂದು ಥೋಡೆ ದಿನ ಆಯ್ತಂದ್ರೆ ನೆಲಕ್ಕೆ ಊರ್ತೀವಿ, ಹೇಳಕ್ಕೆ ಬರಲ್ಲ, ಮತ್ತೊಬ್ರು ಜನ ಕೈ ಹಿಡಿದಪ್ಪ ಹೇಳ್ತೇವೆ. ಆ ಪರಿಸ್ಥಿತಿ ಕಾಲ ಮೇಲೆ ಕೈಯನ್ನು ಮತ್ತೊಬ್ಬರದ್ದು ಏನಂದ್ರೆ ಇದು ಆಧಾರ ಇದ್ದಾಗ ಅಂಥವೆಲ್ಲ ಬರೋದಕ್ಕೆ ನಮ್ಮದಲ್ಲ, ಲಿಂಗ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಪರಮಾತ್ಮನ ನೆನೆಸ್ಬೇಕು. ಈಗ ನೋಡಿ ನಾವೆಲ್ಲರೂ ಅದಕ್ಕೆ ಬಂದೇವೆ ಇಲ್ಲಿಗೆ, ಒಂದು ಒಳ್ಳೆ ನೋಡಿ ಪ್ರಾರ್ಥನೆ ಇರ್ತದೆ. ಪ್ರಾರ್ಥನೆಗೆ ಅಂದ್ರೆ ಒಳ್ಳೆಯದೊಂದು ಪ್ರಾರ್ಥನೆ ಕೇಳಬೇಕು, ಮಾಡಬೇಕು. ಮತ್ತು ಅದೇ 5 ವಚನ ಲಾಸ್ಟ್ ಏನಂದ್ರೆ 5 ವಚನಗಳು ಎಂಥ ವಚನಗಳು ನೋಡಿ, ಬಾಯಿನಿಂದ ಒಂದು 5 ವಚನಗಳು ಅಂದ್ರೆ ಮನಸ್ಸಿಗೆ ಎಷ್ಟೋ ಎಲ್ಲ ದೂರ ಆಗುತ್ತೆ. ಅದೇ ಏನಂದ್ರೆ 8 ಉಪದರ್ಶನ ನಾವೆಲ್ಲ ಪೂಜೆ ಇದು ಪ್ರಾರ್ಥನೆ ಮಾಡ್ತೀವಿ, ಸಾಮೂಹಿಕ ಪ್ರಾರ್ಥನೆ. ಇಂಥ ಪ್ರಾರ್ಥನೆಯಲ್ಲಿ ಬಂದು ನಾವು ಒಳ್ಳೆಯ ಒಂದು ಇದು ಆಗ್ತೇವೆ ಪ್ರತಿ ವಾರ. ಅದನ್ನೇನಂದ್ರೆ ನಾವು ಸ್ವಲ್ಪ ಯಾರೇನು ಅನ್ಕೋಬಾರ್ದು, ಟೈಮಿಗೆ ಬಂದು ದಯವಿಟ್ಟು ಎಲ್ಲರೂ 8ಕ್ಕೆ ಬಂದು ಆ ಪೂರ ಪ್ರಾರ್ಥನೆಯಲ್ಲಿ ಭಾಗಿಯಾದ್ರೆ ನಮಗಿನ್ನೂ ಭಾಳ ಉಪಯೋಗ ಆಗ್ತಾವಂತ ನನ್ನ ಒಂದು ಇದು ಅದ. ಅದ್ರ ಬಿ ಇನ್ನೂ ಏನಂದ್ರೆ ಇದು ಈ ವಚನದಲ್ಲಿ ಏನಂದ್ರೆ ಬಗ್ಗೆ ಹೇಳೋದು ಭಾಳ ಅದ. ಆದರೆ ಇವೆಲ್ಲ ವಚನದ ಬಗ್ಗೆನೇ ಒಂದು ಸಣ್ಣ ಉದಾಹರಣೆ ಒಂದು ಹಾಡು ಹಾಡ್ತೀನಿ, ಯಾಕಂದರೆ ಹೇಳ್ರಿಂದ ಟೈಮ್ ಭಾಳಷ್ಟು ಕಡೆಗೆ. ಯಾಕಂದರೆ ನಾವು ಯಾವ ಟೈಮ್ ಈ ಹಾಡೇನಂದರೆ ನಾನು ಅರ್ಥ ಆಗಿಲ್ಲ, ನೀವೆಲ್ಲರೂ ದಯವಿಟ್ಟು ಸರಿಯಾಗಿ ಕೇಳಬೇಕು. ಕೇಳೋಣಂದ್ರೆ ಈಗ ನಾನು ಹೇಳಿನ ಬಗ್ಗೆನೇ ಯಾವ ಟೈಮ್ನಾಗ ಏನು ಮಾಡ್ಬೇಕಂತೇಳಿ ಇದು ಅದು ಒಂದು 4 ಚರಣ ಅದ. ಇವಾಗ ಇದಕ್ಕಪ್ಪಲ್ಲ ಒಂದು ಸಲ ಭಾಳ ದಿವಸಗಳನ್ನ ಹಾಡೀನಿ, ಅದು ಹಾಡ್ತಾ ಇದ್ದಾಗ ಏನಾಗಿದೆ ಅಂದ್ರೆ ಆಗ ಅರ್ಧನೇ ಹಾಡೀನಿ. ಅದ್ರ ಸಲುವಾಗಿ ಮತ್ತೆ ಪೂರ ಹಾಡ್ಬೇಕಂತೇಳಿ ಒಂದು ಯಾರೋ ಆವತ್ತು ಬರೋರಿದ್ದರು, ಅಲ್ಲಿ ಬರೋದು ನನಗೇನಂದ್ರೆ ಇಲ್ಲ ನಿದ್ರಿಸ್ತಂದ್ರೆ ಅಲ್ಲಿಗೆ ನಿದ್ರಿಸ್ಬಿಟ್ಟಿನಿ. ಅದ್ರ ಸಲುವಾಗಿ ಇವತ್ತು ಪೂರ ಇದು ಮಾಡ್ಬೇಕಂತ ನಂದು ಇದು ನಿರ್ಣಯ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ, ಉದಯದಲೆದ್ದು ಸ್ನಾನವ ಮಾಡಿ ಬಸವ ಬಸವ ಎಂದು ಜಪಿಸಿ, ಇಷ್ಟಲಿಂಗ ಪೂಜೆಯ ಮಾಡಿ ದುರಿತವೆಲ್ಲ ಕಳೆಯಿರಣ್ಣ, ಇಷ್ಟಲಿಂಗ ಪೂಜೆಯ ಮಾಡಿ ದುರಿತವೆಲ್ಲ ಕಳೆಯಿರಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ಕಾಯಕವೇ ಕೈಲಾಸವೆಂಬ ಬಸವ ನುಡಿಯು ಸಾಧಿಸಿರಣ್ಣ, ಕಾಯಕವೇ ಕೈಲಾಸವೆಂಬ ಬಸವ ನುಡಿಯು ಸಾಧಿಸಿರಣ್ಣ. ದಯವೇ ಧರ್ಮದ ಮೂಲವೆಂಬ ತತ್ವ ತಿಳಿದು ನಡೆಯಿರಣ್ಣ, ದಯವೇ ಧರ್ಮದ ಮೂಲವೆಂಬ ತತ್ವ ತಿಳಿದು ನಡೆಯಿರಣ್ಣ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ, ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ, ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ, ದುಷ್ಟ ಜನರ ಕೈಗೆ ಸಿಲುಕೆ ಕಷ್ಟ ಪಡೆಯುವ ಸಮಯದಲ್ಲಿ, ದುಷ್ಟ ಜನರ ಕೈಗೆ ಸಿಲುಕೆ ಕಷ್ಟ ಪಡೆಯುವ ಸಮಯದಲ್ಲಿ,
ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ. ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ಎತ್ತ ನೋಡಿದಡತ್ತ ದೇವನ ತೋರಿಸಿಕೊಟ್ಟಂತ ಬಸವ. ಎತ್ತ ನೋಡಿದಡತ್ತ ದೇವನ ತೋರಿಸಿಕೊಟ್ಟಂತ ಬಸವ. ದೇಹವೇ ದೇಗುಲವನ್ನು ಮಾಡಿ ದೇವರ ತೋರಿಸಿದ ಬಸವ. ದೇಹವೇ ದೇಗುಲವನ್ನು ಮಾಡಿ ದೇವರ ತೋರಿಸಿದ ಬಸವ. ಬಸವ 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 ಎಂದು ಬಸವ ಧ್ಯಾನ ಮಾಡಿರಣ್ಣ. ಬಸವ ಧ್ಯಾನ ಮಾಡಿದರೆ ದುರಿತವೆಲ್ಲ ದೂರವಣ್ಣ. ದುರಿತವೆಲ್ಲ ದೂರವಣ್ಣ. ಈ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಅಂತಿಮ ಮಾತೆ ಶರಣ. ಶಿವರಾಜ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಪ್ರಸಾದ ವ್ಯವಸ್ಥೆ ಕೋರಿಯ ನಾಗಮ್ಮ ಅವ್ರ ಕಡೆಯಿಂದ ಪ್ರಭು ನಿಮ್ಮ ಮನೆಗೆ ಬಂದಾರ ಬರ್ರಿ.